ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಎನ್ಐಎ ತಂಡದಿಂದ ದಕ್ಷಿಣ ಕನ್ನಡದ ವಿವಿಧ ಕಡೆ ದಾಳಿ ನಡೆದಿರೋದು. ಬೆಳ್ತಂಗಡಿಯ ನೌಶಾದ್ ನಿವಾಸದಲ್ಲಿ ಪರಿಶೀಲನೆ ನಡೆದಿದೆ. ನೆಟ್ಟಾರು ಕೊಲೆ ಬಳಿಕ ಆರೋಪಿ ನಾಪತ್ತೆಯಾಗಿರೋದು. ಸದ್ಯಕ್ಕೆ ಪಡಂಗಡಿ ಗ್ರಾಮದ ಪೊಯ್ಯೆಗುಡ್ಡೆ ನಿವಾಸಿ ನೌಶಾದ್, ಕೊಯ್ಯೂರಿನ ಉಮ್ಮರ್ ಅನ್ನೋರ ಮನೆಯಲ್ಲೂ ಕೂಡ ಪರಿಶೀಲನೆ ನಡೆಸಿದೆ. ಸುಳ್ಯದಲ್ಲೂ ಕೂಡ ಆರೋಪಿಯೊಬ್ಬನ ಮನೆಗೆ ಎನ್ಐಎ ದಾಳಿಯನ್ನು ನಡೆಸಿರೋದು. ಈ ಆರೋಪಿ ನೌಶಾದ್ನ ಪತ್ತೆಗಾಗಿ ಎನ್ಐಎ ಅಧಿಕಾರಿಗಳ ತಂಡ ವಿವಿಧ ಕಡೆ ದಾಳಿಯನ್ನು ನಡೆಸಿದೆ. ನೆಟ್ಟಾರು ಕೊಲೆ ಬಳಿಕ ಆರೋಪಿ ನಾಪತ್ತೆಯಾಗಿರೋದು. ಪಡಂಗಡಿ ಗ್ರಾಮದ ಪೊಯ್ಯೆಗುಡ್ಡೆ ನಿವಾಸಿ ನೌಶಾದ್, ಸದ್ಯಕ್ಕೆ ಈತನ ಪತ್ತೆಗಾಗಿ ಕೊಯ್ಯೂರಿನ ಉಮ್ಮರ್ ಅನ್ನೋರ ಮನೆಯಲ್ಲೂ ಕೂಡ ಪರಿಶೀಲನೆ ನಡೆದಿರೋದು. ಹೈಕೋರ್ಟ್ನಲ್ಲಿ ಸಿಎಂ ಮೇಲ್ಮನವಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಸರ್ಕಾರದ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದ ಆರಂಭ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈಗಾಗಲೇ ಮೂಡಾದ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಬೆಳವಣಿಗೆ ಆಗಿದೆ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗಿನಿಂದ ಹಿಡಿದು ಈ ಕ್ಷಣದವರೆಗೂ ಮತ್ತು ಹಗರಣ ಈ ವಿಚಾರದ ಬಗ್ಗೆ ಮೊದಲು ಸುದ್ದಿಯನ್ನು ಪ್ರಸಾರ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಅದರ ಇಂಪ್ಯಾಕ್ಟ್ ಅನ್ನುವಂತೆ ಯಾರ್ಯಾರಿಗೆ ಅದರ ಬಿಸಿ ತಟ್ಟು ಏನೆಲ್ಲ ಸಮಸ್ಯೆ ಆಯಿತು ತಮಗೆಲ್ಲ ಗೊತ್ತಿರೋ ವಿಚಾರವೇ. ಈಗ ಹೈಕೋರ್ಟಲ್ಲಿ ಮುಖ್ಯಮಂತ್ರಿಗಳು ಏನು ಇದೇ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಮೇಲ್ಮನವಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಸದ್ಯಕ್ಕೆ ಸರ್ಕಾರದ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರ ವಾದ ಆರಂಭ ಆಗಿರೋದು. ಮತ್ತೊಂದು ಕಡೆ ಅಭಿಷೇಕ್ ಮನು ಸಿಂಘ್ವಿ ಕೂಡ ಮುಖ್ಯಮಂತ್ರಿಗಳ ಪರವಾಗಿ ವಾದ ಮಂಡನೆಯನ್ನ ಮಾಡಲಿಕ್ಕಿದ್ದಾರೆ. ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಸನಕ್ಕೆ ಹೋಗೋ ಪೂರ್ವದಲ್ಲಿ ಭೇಟಿಯಾಗಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ. ಈ ಮೇಲ್ಮನವಿ ಅರ್ಜಿಯ ವಿಚಾರ ಇವತ್ತು ಏನಾಗಬಹುದು, ಯಾವ ರೀತಿಯ ವಾದ ಪ್ರತಿವಾದಕ್ಕೆ ಕೋರ್ಟ್ ಸಾಕ್ಷಿಯಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಮೂಡ ದಾಖಲೆಗಳು, ಮಾಜಿ ಆಯುಕ್ತರ ವಿಚಾರಣೆ, ದಾಖಲೆಗಳಿಗೆ ವೈಟ್ನರ್, ಈ ಇತ್ಯಾದಿ ವಿಚಾರಗಳು ಭಾರಿ ಚರ್ಚೆಯಲ್ಲಿ ಮುನ್ನೆಲೆಗೆ ಬರ್ತಾ ಇರೋದು. ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಎನ್ಐಎ ತಂಡದಿಂದ ದಕ್ಷಿಣ ಕನ್ನಡದ ವಿವಿಧ ಕಡೆ ದಾಳಿ ನಡೆದಿರೋದು. ಬೆಳ್ತಂಗಡಿಯ ನೌಶಾದ್ ನಿವಾಸದಲ್ಲಿ ಪರಿಶೀಲನೆ ನಡೆದಿದೆ. ನೆಟ್ಟಾರು ಕೊಲೆ ಬಳಿಕ ಆರೋಪಿ ನಾಪತ್ತೆಯಾಗಿರೋದು. ಸದ್ಯಕ್ಕೆ ಪಡಂಗಡಿ ಗ್ರಾಮದ ಪೊಯ್ಯೆಗುಡ್ಡೆ ನಿವಾಸಿ ನೌಶಾದ್, ಕೊಯ್ಯೂರಿನ ಉಮ್ಮರ್ ಅನ್ನೋರ ಮನೆಯಲ್ಲೂ ಕೂಡ ಪರಿಶೀಲನೆ ನಡೆಸಿದೆ. ಸುಳ್ಯದಲ್ಲೂ ಕೂಡ ಆರೋಪಿಯೊಬ್ಬನ ಮನೆಗೆ ಎನ್ಐಎ ದಾಳಿಯನ್ನು ನಡೆಸಿರೋದು. ಈ ಆರೋಪಿ ನೌಶಾದ್ನ ಪತ್ತೆಗಾಗಿ ಎನ್ಐಎ ಅಧಿಕಾರಿಗಳ ತಂಡ ವಿವಿಧ ಕಡೆ ದಾಳಿಯನ್ನು ನಡೆಸಿದೆ. ನೆಟ್ಟಾರು ಕೊಲೆ ಬಳಿಕ ಆರೋಪಿ ನಾಪತ್ತೆಯಾಗಿರೋದು. ಪಡಂಗಡಿ ಗ್ರಾಮದ ಪೊಯ್ಯೆಗುಡ್ಡೆ ನಿವಾಸಿ ನೌಶಾದ್, ಸದ್ಯಕ್ಕೆ ಈತನ ಪತ್ತೆಗಾಗಿ ಕೊಯ್ಯೂರಿನ ಉಮ್ಮರ್ ಅನ್ನೋರ ಮನೆಯಲ್ಲೂ ಕೂಡ ಪರಿಶೀಲನೆ ನಡೆದಿರೋದು. ಹೈಕೋರ್ಟ್ನಲ್ಲಿ ಸಿಎಂ ಮೇಲ್ಮನವಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಸರ್ಕಾರದ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದ ಆರಂಭ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈಗಾಗಲೇ ಮೂಡಾದ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಬೆಳವಣಿಗೆ ಆಗಿದೆ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗಿನಿಂದ ಹಿಡಿದು ಈ ಕ್ಷಣದವರೆಗೂ ಮತ್ತು ಹಗರಣ ಈ ವಿಚಾರದ ಬಗ್ಗೆ ಮೊದಲು ಸುದ್ದಿಯನ್ನು ಪ್ರಸಾರ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಅದರ ಇಂಪ್ಯಾಕ್ಟ್ ಅನ್ನುವಂತೆ ಯಾರ್ಯಾರಿಗೆ ಅದರ ಬಿಸಿ ತಟ್ಟು ಏನೆಲ್ಲ ಸಮಸ್ಯೆ ಆಯಿತು ತಮಗೆಲ್ಲ ಗೊತ್ತಿರೋ ವಿಚಾರವೇ. ಈಗ ಹೈಕೋರ್ಟಲ್ಲಿ ಮುಖ್ಯಮಂತ್ರಿಗಳು ಏನು ಇದೇ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಮೇಲ್ಮನವಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಸದ್ಯಕ್ಕೆ ಸರ್ಕಾರದ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರ ವಾದ ಆರಂಭ ಆಗಿರೋದು. ಮತ್ತೊಂದು ಕಡೆ ಅಭಿಷೇಕ್ ಮನು ಸಿಂಘ್ವಿ ಕೂಡ ಮುಖ್ಯಮಂತ್ರಿಗಳ ಪರವಾಗಿ ವಾದ ಮಂಡನೆಯನ್ನ ಮಾಡಲಿಕ್ಕಿದ್ದಾರೆ. ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಸನಕ್ಕೆ ಹೋಗೋ ಪೂರ್ವದಲ್ಲಿ ಭೇಟಿಯಾಗಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ. ಈ ಮೇಲ್ಮನವಿ ಅರ್ಜಿಯ ವಿಚಾರ ಇವತ್ತು ಏನಾಗಬಹುದು, ಯಾವ ರೀತಿಯ ವಾದ ಪ್ರತಿವಾದಕ್ಕೆ ಕೋರ್ಟ್ ಸಾಕ್ಷಿಯಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಮೂಡ ದಾಖಲೆಗಳು, ಮಾಜಿ ಆಯುಕ್ತರ ವಿಚಾರಣೆ, ದಾಖಲೆಗಳಿಗೆ ವೈಟ್ನರ್, ಈ ಇತ್ಯಾದಿ ವಿಚಾರಗಳು ಭಾರಿ ಚರ್ಚೆಯಲ್ಲಿ ಮುನ್ನೆಲೆಗೆ ಬರ್ತಾ ಇರೋದು. ಹೈಕೋರ್ಟ್ನಲ್ಲಿ ಸಿಎಂ ಮೇಲ್ಮನವಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಸರ್ಕಾರದ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್
ವಾದ ಆರಂಭ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈಗಾಗಲೇ ಮೂಡಾದ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಬೆಳವಣಿಗೆ ಆಗಿದೆ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗಿನಿಂದ ಹಿಡಿದು ಈ ಕ್ಷಣದವರೆಗೂ ಮತ್ತು ಹಗರಣ ಈ ವಿಚಾರದ ಬಗ್ಗೆ ಮೊದಲು ಸುದ್ದಿಯನ್ನು ಪ್ರಸಾರ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಅದರ ಇಂಪ್ಯಾಕ್ಟ್ ಅನ್ನುವಂತೆ ಯಾರ್ಯಾರಿಗೆ ಅದರ ಬಿಸಿ ತಟ್ಟು ಏನೆಲ್ಲ ಸಮಸ್ಯೆ ಆಯಿತು ತಮಗೆಲ್ಲ ಗೊತ್ತಿರೋ ವಿಚಾರವೇ. ಈಗ ಹೈಕೋರ್ಟಲ್ಲಿ ಮುಖ್ಯಮಂತ್ರಿಗಳು ಏನು ಇದೇ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಮೇಲ್ಮನವಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಸದ್ಯಕ್ಕೆ ಸರ್ಕಾರದ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರ ವಾದ ಆರಂಭ ಆಗಿರೋದು. ಮತ್ತೊಂದು ಕಡೆ ಅಭಿಷೇಕ್ ಮನು ಸಿಂಘ್ವಿ ಕೂಡ ಮುಖ್ಯಮಂತ್ರಿಗಳ ಪರವಾಗಿ ವಾದ ಮಂಡನೆಯನ್ನ ಮಾಡಲಿಕ್ಕಿದ್ದಾರೆ. ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಸನಕ್ಕೆ ಹೋಗೋ ಪೂರ್ವದಲ್ಲಿ ಭೇಟಿಯಾಗಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ. ಈ ಮೇಲ್ಮನವಿ ಅರ್ಜಿಯ ವಿಚಾರ ಇವತ್ತು ಏನಾಗಬಹುದು, ಯಾವ ರೀತಿಯ ವಾದ ಪ್ರತಿವಾದಕ್ಕೆ ಕೋರ್ಟ್ ಸಾಕ್ಷಿಯಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಮೂಡ ದಾಖಲೆಗಳು, ಮಾಜಿ ಆಯುಕ್ತರ ವಿಚಾರಣೆ, ದಾಖಲೆಗಳಿಗೆ ವೈಟ್ನರ್, ಈ ಇತ್ಯಾದಿ ವಿಚಾರಗಳು ಭಾರಿ ಚರ್ಚೆಯಲ್ಲಿ ಮುನ್ನೆಲೆಗೆ ಬರ್ತಾ ಇರೋದು. ಹೈಕೋರ್ಟ್ನಲ್ಲಿ ಸಿಎಂ ಮೇಲ್ಮನವಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಸರ್ಕಾರದ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದ ಆರಂಭ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈಗಾಗಲೇ ಮೂಡಾದ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಬೆಳವಣಿಗೆ ಆಗಿದೆ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗಿನಿಂದ ಹಿಡಿದು ಈ ಕ್ಷಣದವರೆಗೂ ಮತ್ತು ಹಗರಣ ಈ ವಿಚಾರದ ಬಗ್ಗೆ ಮೊದಲು ಸುದ್ದಿಯನ್ನು ಪ್ರಸಾರ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಅದರ ಇಂಪ್ಯಾಕ್ಟ್ ಅನ್ನುವಂತೆ ಯಾರ್ಯಾರಿಗೆ ಅದರ ಬಿಸಿ ತಟ್ಟು ಏನೆಲ್ಲ ಸಮಸ್ಯೆ ಆಯಿತು ತಮಗೆಲ್ಲ ಗೊತ್ತಿರೋ ವಿಚಾರವೇ. ಈಗ ಹೈಕೋರ್ಟಲ್ಲಿ ಮುಖ್ಯಮಂತ್ರಿಗಳು ಏನು ಇದೇ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಮೇಲ್ಮನವಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಸದ್ಯಕ್ಕೆ ಸರ್ಕಾರದ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರ ವಾದ ಆರಂಭ ಆಗಿರೋದು. ಮತ್ತೊಂದು ಕಡೆ ಅಭಿಷೇಕ್ ಮನು ಸಿಂಘ್ವಿ ಕೂಡ ಮುಖ್ಯಮಂತ್ರಿಗಳ ಪರವಾಗಿ ವಾದ ಮಂಡನೆಯನ್ನ ಮಾಡಲಿಕ್ಕಿದ್ದಾರೆ. ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಸನಕ್ಕೆ ಹೋಗೋ ಪೂರ್ವದಲ್ಲಿ ಭೇಟಿಯಾಗಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ. ಈ ಮೇಲ್ಮನವಿ ಅರ್ಜಿಯ ವಿಚಾರ ಇವತ್ತು ಏನಾಗಬಹುದು, ಯಾವ ರೀತಿಯ ವಾದ ಪ್ರತಿವಾದಕ್ಕೆ ಕೋರ್ಟ್ ಸಾಕ್ಷಿಯಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಮೂಡ ದಾಖಲೆಗಳು, ಮಾಜಿ ಆಯುಕ್ತರ ವಿಚಾರಣೆ, ದಾಖಲೆಗಳಿಗೆ ವೈಟ್ನರ್, ಈ ಇತ್ಯಾದಿ ವಿಚಾರಗಳು ಭಾರಿ ಚರ್ಚೆಯಲ್ಲಿ ಮುನ್ನೆಲೆಗೆ ಬರ್ತಾ ಇರೋದು. ಹೈಕೋರ್ಟ್ನಲ್ಲಿ ಸಿಎಂ ಮೇಲ್ಮನವಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಸರ್ಕಾರದ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದ ಆರಂಭ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈಗಾಗಲೇ ಮೂಡಾದ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಬೆಳವಣಿಗೆ ಆಗಿದೆ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗಿನಿಂದ ಹಿಡಿದು ಈ ಕ್ಷಣದವರೆಗೂ ಮತ್ತು ಹಗರಣ ಈ ವಿಚಾರದ ಬಗ್ಗೆ ಮೊದಲು ಸುದ್ದಿಯನ್ನು ಪ್ರಸಾರ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಅದರ ಇಂಪ್ಯಾಕ್ಟ್ ಅನ್ನುವಂತೆ ಯಾರ್ಯಾರಿಗೆ ಅದರ ಬಿಸಿ ತಟ್ಟು ಏನೆಲ್ಲ ಸಮಸ್ಯೆ ಆಯಿತು ತಮಗೆಲ್ಲ ಗೊತ್ತಿರೋ ವಿಚಾರವೇ. ಈಗ ಹೈಕೋರ್ಟಲ್ಲಿ ಮುಖ್ಯಮಂತ್ರಿಗಳು ಏನು ಇದೇ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಮೇಲ್ಮನವಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಸದ್ಯಕ್ಕೆ ಸರ್ಕಾರದ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರ ವಾದ ಆರಂಭ ಆಗಿರೋದು. ಮತ್ತೊಂದು ಕಡೆ ಅಭಿಷೇಕ್ ಮನು ಸಿಂಘ್ವಿ ಕೂಡ ಮುಖ್ಯಮಂತ್ರಿಗಳ ಪರವಾಗಿ ವಾದ ಮಂಡನೆಯನ್ನ ಮಾಡಲಿಕ್ಕಿದ್ದಾರೆ. ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಸನಕ್ಕೆ ಹೋಗೋ ಪೂರ್ವದಲ್ಲಿ ಭೇಟಿಯಾಗಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ. ಈ ಮೇಲ್ಮನವಿ ಅರ್ಜಿಯ ವಿಚಾರ ಇವತ್ತು ಏನಾಗಬಹುದು, ಯಾವ ರೀತಿಯ ವಾದ ಪ್ರತಿವಾದಕ್ಕೆ ಕೋರ್ಟ್ ಸಾಕ್ಷಿಯಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಮೂಡ ದಾಖಲೆಗಳು, ಮಾಜಿ ಆಯುಕ್ತರ ವಿಚಾರಣೆ, ದಾಖಲೆಗಳಿಗೆ ವೈಟ್ನರ್, ಈ ಇತ್ಯಾದಿ ವಿಚಾರಗಳು ಭಾರಿ ಚರ್ಚೆಯಲ್ಲಿ ಮುನ್ನೆಲೆಗೆ ಬರ್ತಾ ಇರೋದು.